ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ಅಕ್ಕ ಮಹಾದೇವರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಜಗತ್ತಿನ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣದ ಈ ಶರಣರ ನಾಡಿನಿಂದ ಇವತ್ತು ನಾನು ಚಂದ್ರಪ್ಪ ಗುಂಗೆ 68ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಒಂದು ಬಸವಣ್ಣನವರ ವಿಚಾರದ ಪ್ರಕಾರ ಈ ಥರ ನಾವು ಜ್ಯೋತಿ ಬೆಳಗಿಸುವುದರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ಹೇಳಿದ್ದಾರೆ ನಮ್ಮ ಪರಿವಾರದವರು. ಆ ಕಾರಣಕ್ಕಾಗಿ ಈಗ ನಾನು ಮೊದಲನೇದಾಗಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಗೌರವ ಒಂದು ಪೂಜೆಯನ್ನು ನಮ್ಮ ಧರ್ಮಗುರು ಎಂದು ಒಪ್ಪಿಕೊಂಡು ನಾವು ಅವರಿಗೆ ಗೌರವ ಸಲ್ಲಿಸುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ನನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಈ ಮೂಲಕ ಈಗ ಈ ನಮ್ಮ ಮನೆಯಲ್ಲಿ ಕೇಕವೆಲ್ಲ ಕಟ್ ಮಾಡೋದಲ್ಲಿ ಮತ್ತೆ ದೀಪ ಹಚ್ಚಿ ಆರಿಸುವುದು ಬೇಡ. ದೀಪವೆಂದರೆ ಬೆಳಕು, ಎಲ್ಲರಿಗೆ ಜ್ಞಾನದ ಬೆಳಕು ಸಿಗಬೇಕಾಗಿ ಅದೇ ಒಂದು ಕಳಕಳಿ ವಿನಂತಿಯೊಂದಿಗೆ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನಾನು ತಮ್ಮೆಲ್ಲರಿಗೂ ಇವತ್ತು ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಪ್ರಸಾದವನ್ನು ಕೊಡುತ್ತೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ವಚನಗಳ, ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ಈ ತರ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದರೆ ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಸೃಷ್ಟಿಕರ್ತನ ಜ್ಞಾನವನ್ನು ದೊರೆಯಲು ಸಾಧ್ಯವಿದೆವೆಂದು ಹೇಳುತ್ತಾ ಈಗ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಏನ್ ಮಾಡ್ಬೇಕು ಬಸ್ ಬಂದಿದ್ದು
ಗುರು ಬಸವಲಿಂಗಾಯ ನಮಃ. ಇವಾಗ ಒಂದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ 3 ವಚನ ಹೇಳಿ ನಾನು ಇವತ್ತಿನ 68ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ದಂಪತಿಗಳಿಬ್ಬರು ಸೃಷ್ಟಿಕರ್ತನ ಧ್ಯಾನವನ್ನು ಮಾಡುತ್ತೇವೆ ವಚನಗಳ ಮೂಲಕ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರಯ್ಯ. ಈ ತರ ಬಸವಣ್ಣನವರು ಕೇಳ್ತಾರೆ. ಸೃಷ್ಟಿಕರ್ತ ಜಗದೀಶ, ಇಡೀ ಸಕಲ ಮಾನವ ಜೀವರಾಶಿಗಳಿಗೆ ಜಗತ್ತಿಗೆ ಒಬ್ಬನೇ ಒಬ್ಬ ದೇವರು. ಆ ದೇವರ ಕಲ್ಪನೆಯನ್ನು ಅರಿತುಕೊಂಡು ತಮ್ಮ ತಮ್ಮ ದೇಹಗಳೇ ದೇವಸ್ಥಾನವೆಂದು ನಂಬಿ ಆಚರಿಸುವ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಈಗ ಒಂದು ಪ್ರಾಣಲಿಂಗ. ಅಯ್ಯ ಎನಗೆ ನಿಮ್ಮ ನೆನಹುವಾದಾಗಲೇ ಉದಯ, ಅಯ್ಯ ಎನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ, ಅಯ್ಯ ಎನಗೆ ನಿಮ್ಮ ನೆನಹವೇ ಜೀವನ, ಅಯ್ಯ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ವರ್ತಯ್ಯ, ವದನದಲ್ಲಿ ಷಡಕ್ಷರಿ ಬರೆವಯ್ಯ ಕೂಡಲ ಸಂಗಮ ದೇವ. ಈ ತರ ಈಗ ಒಳಗಿಟ್ಕೊ. ಈಗ ಪ್ರಾಣಲಿಂಗ ಆಯಿತು. ತಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಧ್ಯಾನ ಮಾಡಬಹುದು. ಯಾಕೆಂದರೆ ದೇಹವೇ ದೇವಾಲಯವೆಂದು ಅರಿತುಕೊಂಡ ಬಳಿಕ ನಿಮಗೆ ಸಮಯ ಸಿಕ್ಕ ಹಾಗೆ ನೀವು ಅರ್ಥ ಮಾಡಿಕೊಂಡು ಧ್ಯಾನ ಪ್ರಾರ್ಥನೆ ಇವೆಲ್ಲ ಮಾಡಿಕೊಳ್ಳಬಹುದು. ಈಗ ಭಾವಲಿಂಗ. ಚನ್ನಬಸವಣ್ಣನವರ ಒಂದು ವಚನ. ಕಂಗಾಳ ನೋಟ ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡುವೆ, ಜೇನ ಮಳೆಗಳು ಸುರಿದಾವು, ಅಮೃತದ ಬಿಂದುಗಳು ಕರೆದಾವು, ಕೂಡಲ ಚನ್ನ ಸಂಗಮ ದೇವರೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನೆಯ್ಯ, ಓಲಾಡುತ್ತಿದ್ದೇನೆಯ್ಯ, ಓಲಾಡುತ್ತಿದ್ದೇನೆಯ್ಯ. ಈಗ ತಮಗೆ ಎಷ್ಟು ಬೇಕು ಸಮಯ ಅಂತರಂಗದ ದೇವನ ಜೊತೆ ನಾವು ಧ್ಯಾನ ಮಾಡಿದ್ದೇ ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಿಗೆ ನಾವು ಸೃಷ್ಟಿಕರ್ತನಿಗೆ ಧ್ಯಾನ ಮಾಡಿದಂತೆ ಆಗುತ್ತದೆ. ಈ ಸತ್ಯವನ್ನ ಹೇಳಿದವರು ನಮ್ಮ ಬಸವ ಕಲ್ಯಾಣದ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದ ಶರಣರು ಎಂದು ಹೇಳುತ್ತಾ ಒಂದು ಕ್ಷಣ ಲಿಂಗ ಧ್ಯಾನ. ಜೈ ಗುರು ಬಸವೇಶ, ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿ ಮಾತಾ ಕಿ ಜೈ, ಸಕಲ ಶರಣ ಸಂತನೋ ಕಿ ಜೈ. ಸರ್ವರಿಗೂ ಶರಣು. ಕಣ್ಣು ಆಯ್ತು.